ಮೇಷ್ಟ್ರೆ ವಿಕ್ರಮಲ್ಲಿ ಅವನು ಎಲ್ಲಿದ್ದಾನಂತ ಹೇಳಲ್ಲ, ಆದರೆ ಅವನ ಕಥೆ ಪುಸ್ತಕದ ಮೇಲೆ ಧೂಳು ಬಿದ್ದ ಕಾರಣಕ್ಕೆ ಅದರೊಳಗಿನ ಕಥೆ ಯಾವತ್ತೂ ಬದಲಾಗುವುದಿಲ್ಲ. ಈ ಕಥೆ ಹೇಳ್ತೀನಿ ಕೇಳ. ಆದರೆ ವಿಕ್ರಮ್ ಅವನ ಜೀವನದಲ್ಲಿ ಒಂದೇ ಒಂದು ತಪ್ಪು ಮಾಡಿಲ್ಲ. ಏನು ತಪ್ಪು ಮಾಡಿದ್ರೆ ಮೇಷ್ಟ್ರ? ಮುಂದೆ ಕಥೆ ಕೇಳಿ. ಮಗ, ನನ್ನೊಂದು ಆಸೆ ಐತಪ್ಪ. ಹೇಳಮ್ಮ. ನೀ ಚೆನ್ನಾಗಿ ಓದಿ ಸೈನಿಕನಾಗಬೇಕು, ದೇಶ ಸೇವೆ ಮಾಡ್ಬೇಕಪ್ಪ. ನೀ ಹೇಳಿದಂಗ ದೇಶಕ್ಕಾಗಿ ದೇಶದ ಸೈನಿಕಾಗಿ ಸೇವೆ ಮಾಡ್ತಾನೆ, ಮಾತು ಕೊಡ್ತೀನಿ. ಆಯ್ತಪ್ಪ. ಅವ್ವ 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 ಯವ್ವ 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 ವಿಕ್ರಮ ಇಲ್ಕೊಂಡ್ರಪ್ಪ ಆಟ ಒಂದು ಮಾತು ಹೇಳ್ಕೊಂಡು ಬ್ಯಾಸರ ಮಾಡ್ಕೋಬೇಡಪ್ಪ. ನಿನ್ನ ತಾಯಿ ಅಂತೂ ತೀರ್ಕೊಂಡು ಇನ್ನು ಮನೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಐತಿ. ಆ ಓದೋದು ಬಿಟ್ಟ ಯಾವ್ದಾರು ಒಂದು ಕೆಲಸಕ್ಕೆ ಸೇರ್ಪ. ಮುಂದೆ ನನಗೆ ವಯಸ್ಸಂತರೂ ಆಯ್ತು, ದುಡಿದು ನಿಗಂಗಿಲ್ಲ. ಈ ಮನೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಐತಿ. ತಾಯಿ ತಿಳ್ಕೊಂಡ ನನಗೂ ಬೇಜಾರಾಗೈತಿ. ಹೆಚ್ಚಿಗೆ ತಗೋಬೇಡ. ಏನು ಸಹಾಯ ಬೇಕಂದ್ರೆ ದೋಸ್ತ ಅದೇನು ಟೆನ್ಷನ್ ತಗೋಬೇಡ. ಏನೋ ಪ್ರಾಬ್ಲಮ್ ಇದ್ರೆ ನಾನು ಕೇಳು. ಚಾಕುಡು ಬರಿಲ್ಲ ಬರೀ ಚಾಕುಡು. ನಾ ಚಾಕುಡು ಕೆತ್ಕೊರು व्यवस्थित बचाता भाई ಬೇಡ ಸ್ವಲ್ಪ ಮಾತಾಡೋದು ಬಾಯಿ. ನೋಡಿ ವಿಕ್ರಮ, ಈ ಸಮಾಜದಾಗ ಓದೋದು ದುಡಿದು ಏನೂ ಕೆಲಸ ಆಗಲ್ಲ. ಏನೇನಿದ್ರು ಒಬ್ರು ತಲೆ ಹೊಡೆದು ಒಬ್ರು ಜೀವನ ಹಾಳು ಮಾಡಿ ಬದುಕೋದು ಅದ ಸಮಾಜ ಅಂತ. ಬರ ಹಲೋ. ಎಲ್ಲಿದ್ದು ಕೊಡಿಸ್ಲೇ ನಿನ್ ಬಂಗಾರ?
ಥೂ ನಿನ್ನ ದಿನದೊಳೆ ಕಿರಿಕಿರಿ ಆತಲ್ಲ ಎಡಪ್ಪಣ ನನಗೆ ಹೊಯ್ಕೊಬರ್ಕ ಹತ್ತೈತಿ ಬಂಗಾರ ಬಂಗಾರ ಅದು ಸಾಯಕತ್ತೆ ಅಳಕ್ಕೆ ಹಾ ನಮಸ್ಕಾರ ಬಾರಪ್ಪ ನೋಡಕ್ ಮಬ್ಬ ಹೊಡ್ಸಿ ಮಗ ಅದಾನ ಇವನ್ ಕೈಲಿ ಏನ್ ಕೆಲ್ಸಕತ್ಲಿ ಏ ಕಿಟ್ಟಪ್ಪ ಬರೋ ಇಲ್ಲಿ ನಮ್ಮ ಹುಡುಗ ಬಂದ್ಗಪ್ಪ ಅವ ಹೇಳ್ತಾನೆ ಮಗ ಬರೋ ಬರೋ ನಾನು ಹೇಳಿದ್ನಲ್ಲ ಡೀಲ್ ಬಗ್ಗೆ ಅವ್ರ ಜೊತೆ ಸ್ವಲ್ಪ ಮಾತಾಡ ಆದಳ್ರಿ ನಾ ಅಲ್ಲಿ ಕೂತಿರ್ತೇನೆ ಬರ್ರಿ ಬರ್ರಿ ಹೇಳ್ದು ಬರ್ರಿ $10 ಕೋಟಿನಾ ಲೇ ಹರಾಮ್ ಕೋರ್ ನನ್ನ ಮಗನೇ ನಿಮ್ಮ ತಂದೆ ತಾಯಿ ಚೆನ್ನಾಗಿ ಓದಿ ನನ್ನ ಮಗ ನೌಕರಿ ಇಡ್ಲಿ ಅಂತೇಳಿ ತಿಳ್ಕೊಂಡ್ರೆ ನೀ ನೋಡಿದ್ರೆ ಪಿಕ್ ಪಾಕೆಟ್ ಮಾಡೋದು ಕಳುವು ಮಾಡೋದು ಸೂಟ್ ಕೇಸ್ ಕಳುವು ಮಾಡೋದು ಲೇ ಬೈಲಿ ಸರ್ ತಪ್ಪಾದ್ರಿ ಸರ್ ತಪ್ಪಾದ್ರಿ ಸರ್ ತಪ್ಪಾದ್ರಿ ಸರ್ ತಪ್ಪಾದ್ರಿ ಸರ್ ನೋಡಿಲೆ ಇನ್ನೊಂದ್ಸಲ ಏನ್ರಿ ಈ ತರ ಮಾಡಿದ್ ಗೊತ್ತಾಗ್ತೈತಿಪ್ಪ ಉಳ್ಳಾಡ್ಸಿ ಹೊಡ್ಯಾಣಿ ಬಡಿತ ಮಗನ ನೀನು ತಿಳಿಯಂಗಿಲ್ಲ ನಿಮ್ಮ ತಂದೆ ತಾಯಿ ಏನೋ ತಿಳ್ಕೊಂಡಿರ್ತಾರೆ ನೀನು ಇಂಥ ಕೆಲಸ ಮಾಡಿದ್ಬೇಡಿ ನೀನು ಯಾರಿದ್ದು ನನ್ನ ಮಗನ ಕಾನ್ಸ್ಟೇಬಲ್ ಯಾಕೆ ಹೊಡಿತಾ ಇದೆ ಅವನ ಸರ್ ಈಗ ಹೊಡಿದು ಬಿಟ್ಟೆ ನಾನು ಆರತಿ ಮಾಡ್ಲೇನ್ರಿ ಸರ್ ನಾನು ಬಡಿದ ನಮ್ಮ ಕೆಲಸ ಕಾನ್ಸ್ಟೇಬಲ್ ಇನ್ಮೇಲೆ ನಾನ್ ಬಂದಿದ್ದೀನಲ್ವಾ ನಾನ್ ನೋಡ್ಕೋತೀನಿ ಕಾನ್ಸ್ಟೇಬಲ್ ಯಾಕೆ ಅಳ್ತಾ ಇದೆಯಾ ನೀವು ಬರೀ ನೋಡುದು ಅಡ್ಡ ಮಾಡ್ತೀರಿ ಮಾಡೋದು ಮಾಡಾಗಿಲ್ಲ ಅದು ಕಳು ಬರೋದೈತ್ರಿ ಸರ್ ಕಾನ್ಸ್ಟೇಬಲ್ ಇನ್ಮೇಲೆ ನೋಡೋದಲ್ಲ ಮಾಡಿ ತೋರಿಸ್ತೀನಿ ಹೌದ್ರಿ ನೀವು ಮಾಡಿದ್ರೆ ನನಗೆ ತೋರಿಸಿದ್ರೆ ಸಾಕ್ರಿ ಫುಲ್ ಸಂತೋಷ ಬರ್ತೀರಿ ಸರ್ ಓಕೆ ಈ ಕೆಲಸ ಯಾರು ಮಾಡಕ್ ಹೇಳಿದ್ದು ಚೆ 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 ಬರೇ ಮಾತಾಡ್ಸೋದಾಯ್ತು ಹೊಟ್ಟಿಗೆ ಏನಾರು ತಿಂತಿ ಏನ ಸರ್ ಬಿರಿಯಾನಿ ಚಿಕನ್ ತಿನ್ಸ್ರಿ ಬರೀ ಇಂಥ ಕೆಲಸ ಮಾಡ್ಕೊತ ಹೋಗ್ರಿ ನನಗೊಂದು ಪ್ಲೇಟ್ ತಿನ್ಸ್ರಿ ಸರ್ ನಾ ಸಹಾಯಕ್ಕಾಗಿನ್ರಿ ನಿನ್ನ ಹೆಸರೇನ್ಲೇ ವಿಕ್ರಮ್ ಯಾರ್ಲೇ ಕಳ್ಳತನ ಮಾಡಕ್ ಹೇಳಿದ್ದೀನಿ ಇದನ್ನೆಲ್ಲ ಯಾರು ಹೇಳ್ಕೊಡೋದು ಬೇಕಾಗಿಲ್ರಿ ಸರ ಸ್ವಂತ ಬುದ್ಧಿಯಿಂದ ನಾವು ಮಾಡ್ಯಾನ್ರಿ ಅದಕ್ಕೆ ಇಲ್ಲಿ ಬಂದಾನ್ರಿ ಸರ ಹೌದಲ್ಲೇ ಯಾರು ನಿನಗೆ ಈ ಕಳ್ಳತನ ಮಾಡಕ್ ಹೇಳಿದ್ ಮಹಾದೇವ್ ನನಗೊಂದು ಡೀಲ್ ಕೊಟ್ಟಾನ್ರಿ ಆ ಡೀಲ್ ಮುಗಿಯೋವರೆಗೂ ನಾ ಬಿಡಂಗಿಲ್ರಿ ಏನ್ಲೇ ನನಗ ಆವಾಜ್ ಆಗ್ತೇ ಓದ್ತೀಯೋ ಇದನ್ನ ಕೆಲಸ ಮಾಡ್ತೀಯೋ ಸರ ಓದಂಗಾದ್ರ ಓದ್ತಾನ್ರಿ ನೀತಿ ಬಂದು ಅಂತ ತಿಳ್ಕೊರಿ ಬುಕ್ಕ ಮುಖದ ಮೇಲೆ ಇಟ್ಕೊಂಡು ನಿದ್ದೆ ಮಾಡ್ತಾನ್ರಿ ಅದಕ್ಕೆ ಇಲ್ಲಿ ಬಂದಾನ್ರಿ ಅಡ್ಸಿ ಮಗಾರಿ ಸರ ಸರ್ ಅವೆಲ್ಲ ನಿಮಗೆ ಯಾಕೆ ಬೇಕ್ರಿ ಆ ಸೂಟ್ ಕೇಸ್ ಕೊಡ್ಲಿಕ್ಕಂದ್ರೆ ಬೇರೆನೇ ಆಕೈತ್ರಿ ಮತ್ತೆ ಲೇ ಹಡ್ಸಿ ಮಗಣ
ಇನ್ನ ಮದುವಿಲ್ಲ ಮುಂದಿಲ್ಲ ಬ್ಯಾರೆ ಹಾಕೊಂಡಿತ್ತೇನೆ ಇಲ್ಲಿ ಟೆನ್ಷನ್ ಹತ್ತಿದ ಮಗನ ಇದನ್ನೆಲ್ಲ ಬಿಟ್ಟು ಸರಿ ದಾರಿಗೆ ಬಂದೇವ್ ಸರಿ ಇರ್ಲಿಕ್ಕಂದ್ರ ಎನ್ಕೌಂಟರ್ ಮಾಡಿ ಬಿಸಾಕ್ತೇನೆ. ಏ ಹೋಗಿ ಹೇಳಣ ಹೇಳ ಆ ಸಾಹೇಬ್ರು ಹೇಳಿದ ಮಾತು ಕೇಳಿ ಉದ್ದಾರ ಹಾಕಿರ್ಲಿಕ್ಕೆ ಹಾಳಾಗಿ ಹೊತ್ತಿ ಹೋಗ. ಹೋಗ ಏನೋ ಮೊನ್ನೆ ಮಾದನ್ ಕೊಟ್ಟ ಡೀಲ್ ಏನಾಯ್ತು? ಹಂಗ ನೀನು ಕೊಟ್ಟರು ಡೀಲ್ನ ಆ ಮಾದೇವ ಸಪ್ಲೈ ಮಾಡಿ ಅದರೊಳಗಿರೋ ದುಡ್ಡನ್ನು ಅವ್ನು ತೊಗೊಂಡಿದ್ದಾನೆ ಅಣ್ಣ. ಅದಕ್ಕೆ ಅವನ್ನ ಮುಗಿಸಿ ಅವಳ ಹೆಂಡತಿನ ಎತ್ತಾಕೊಂಡು ಬರೋಣ ಬಾ. ಹೌದೇಳಿ ನಾನು ಯಾರಂತ ಗೊತ್ತಿಲ್ಲಲ್ಲ ಅವನಿಗೆ, ತೋರಿಸ್ತೀನಿ ನಾನು ಯಾರಂತ. ಅವನಿಗೆ ಫೋನು. ಏ ಮಾದೇವ, ರಂಗ ಗೌಡನ್ಗೆ ಕರೀತಿದ್ದಾನೆ. ನಿಮ್ ರಂಗಿಗೆ ಬರಾಕತ್ತೆ ಅನ್ನಿಸ್ತ ಹೇಳ್ರು. ಬರಬೇಕು. ಏನು ರಂಗ ಬರಾಕ್ ಹೇಳಿದೆ ಅಂತ? ಏ ಮಾದೇವ, ಅಣ್ಣನ್ ಕಂಡ್ರೆ ಅಂಜಿಕಿಲ್ಲಣ? ಅಡ್ ದೊಡ್ಡವ ಅದೇ. ಕೂತ್ಕೊಳ್ಳೋ ಮದುವೆ ಮಾತಾಡ ಕೂತ್ಕೊಳ್ಳಲ್ಲ. ಏನ್ಲೇ ಮಾದೇವ, ನಮ್ ಡೀಲ್ ತಗೊಂಡು ನಮ್ಗೆ ಯಾರಂತ ಕೇಳ್ತೇನ? ಅಟ್ಟ ಸೊಕ್ಕ ಅಂತಲೇ ನನಗ. ನೋಡ್ರಂಗ ರೊಕ್ಕ ಬಂದಾಗ ಮನುಷ್ಯ ನೋಡಂಗಿಲ್ಲ, ರೊಕ್ಕನ ನೋಡ್ತಾನ. ಯಾಕಂದ್ರ ನನ್ ಪದ್ದುಗ ಬಂಗಾರ ಬೆಳ್ಳಿ ರೊಕ್ಕ ಅಂದ್ರ ಬಹಳ ಇಷ್ಟ. ಅದಕ್ಕ ನನಗ ತುಂಬಾ ಇಷ್ಟ. ರೊಕ್ಕದ ಮ್ಯಾಗ ಬಾಳ ಮೋಹ. ನಿನ್ಗೇನ್ ಬೇಕು ಮತ್ತೆ? ರಂಗ ನನ್ ಪದ್ದುನ ಸಂಬಂಧ ನಿನ್ನೂ ಬಿಡಂಗಿಲ್ಲ, ನಿಮ್ಮ ಅಪ್ಪನೂ ಬಿಡಂಗಿಲ್ಲ. ಸಮಾಧಾನ ಮಾದೇವ. ಏ ನಿಂತ್ಕೊಳ್ರ, ನಾನು ಮಾತಾಡ್ತೀನಿ. ಮಾದೇವ, ನಿನ್ನ ಹೆಂಡತಿಗೋಸ್ಕರ ಏನೆಲ್ಲ ಮಾಡಿದೀಯ. ನಾದ್ರೆ ನನಗೋಸ್ಕರ ಏನ್ ಮಾಡಕ್ಕೂ ಹೆಸಂಗಿಲ್ಲ. ನಾನೇನೋ ಬಚ್ಚಣ ಮಾಡಿ ಅನ್ಲೇ. ಯಾಕೆ ಸೀಟ್ ಮಾಡ್ಕೊಳಕ್ತಿರಂಗ? ಇಬ್ರು ಶೇರ್ ಮಾಡ್ಕೊಳ್ಳೋಣ. ಶೇರೇ ಅಣ್ಣ, ಇಟ್ಟು ಕಷ್ಟಪಟ್ಟಿದ್ದಕ್ಕೆ ಬೆಳೆನೇ ಇದ್ದಂಗೆ ಐತೆ ನಮಗೆ. ಅಯ್ಯೋ ಬಾರ್ಲಾ ನಿಂತಾನೆ. ಮಗ ಸಮಾಧಾನ ಮಾಡ್ಕೋ. ಮಗ ರಂಗನ್ನ ಮೋಸ ಮಾಡಿಬಿಟ್ಟ. ಇನ್ಮೇಲೆ ನಾವು ಯಾರು ಅಂತ ಅವ್ನು ತೋರಿಸೋಣ.
ಅಂತ ಕರೆ. ಓ ಸಾವ್ರ ನಮಸ್ಕಾರ ಮಾಡ್ರಿ, ಕೊಟ್ಕೊಡ್ರಿ. ಕೊಂಡ್ರ ಬರ ಯಾಕೆ ನಿಂತೆ? ಮಾದೇವ, ನಿಮ್ಮ ಹುಡುಗರ್ನ ಕಳಿಸಿ ನನ್ನ ಸೂಟ್ ಕೇಸ್ ಕಳ್ತನ ಮಾಡಕ್ ಹೇಳ್ತೀಯ? ನೋಡ್ ಮಾದೇವ, ನನ್ನ ಸೂಟ್ ಕೇಸ್ ನನಗೆ ಕೊಟ್ಬಿಡು. ಇರ್ಲಿಕ್ಕಂದ್ರ ನಡು ರೋಡ್ನ್ಯಾಗ ತುರುಕಿ. ಏ ಮಾದೇವ, ನಿನ್ನ ನಡು ಆಡ ತುರುಕ್ತೇನೆ. ಯಾಕೆ ಟೆನ್ಷನ್ ಮಾಡ್ಕೊಳಕತ್ತೀವೋ ಪೊಲೀಸಪ್ಪ? ನನ್ನ ಸೂಟ್ ಕೇಸ್ ನನ್ ಕೊಟ್ಬಿಡು. ಹೇಳ್ತೀನಿ, ಸರಿ ಇರಂಗಿಲ್ಲ. ನೋಡ್ರಿ ಸಾಬ್ರ, ನಮ್ ಹುಡುಗರು ಅಂತವ್ರಲ್ಲ, ಅವ್ರು ಕಳ್ಸಕ್ಕ ಹೋಗಿಲ್ಲ. ಕಿಟ್ಟಿ ಕರಾಟಿ ತೋಲ್ಸವ್ರಿಗೆ ನೋಡ್ರಿ ಸಾಬ್ರ. ಅಣ್ಣ ಇವ್ನ ಎಬ್ಬಿಸ್ಬಿಡೋಣ, ಎಬ್ಬಿಸ್ಬಿಡೋಣ. ಈಗ ನಮ್ಗೆ ಸುಮ್ಮಿರೋ. ಇವ್ರ ಸುಡಿಗೆ ಶುರು ಮಾಡಿಲ್ಲ ನಾವು. ನೋಡ್ ಮಾದೇವ, ಸುಮ್ಮನೆ ಇದ್ರೆ ಸರಿ. ನನ್ನ ಸೂಟ್ಕೇಸ್ ನನ್ ಕೊಡು. ಇರ್ಲಿಕ್ಕಂದ್ರೆ ಪೊಲೀಸಪ್ಪ, ಆ ಸುಗ್ಗೆ ಸಿಕ್ಕ್ರ ನಿನಗ್ ತಿಳಿಸ್ತಾನ. ನಡೆ ನಡೆ ನಡೆ. ನೋಡ್ ಮಾದೇವ, ಸೂಟ್ಕೇಸ್ ಸಿಗ್ಲಿಕ್ಕಂದ್ರ ನಿಮ್ನೆಲ್ಲ ಎನ್ಕೌಂಟರ್. ಅವಾಜ್ ಮಾಡ್ತೇನೆ ಮಗನ, ಬಂದಿಲ್ಲ ಮಾಡ್ತಾನತ್ ಎನ್ಕೌಂಟ್ರ. ನಡೆ, ಏನ್ ನೋಡ್ತೀಯ? ನಡೆ ಬಂದ್ ಮಾಡ್ರು ಅದನ್ನ. ಅಣ್ಣ ಡೀಲ್ ಕೊಟ್ಟ ಪ್ರಕಾರ ತಗೊಂಬಂದಿವು. ಇದನ್ನ ಹೆಂಗಾರ ಮಾಡಿ ಹೋಗಿ ಹಂಗೆ ಒಪ್ಸಬೇಕು ನಾ ಈಗ. ಅವ್ನಿಗೇನು ಒಪ್ಪಿಸ್ತೀಯ? ಅವ್ನಿಗೆ ಒಪ್ಪಿಸಿದ್ರೆ 25% ಕೊಡ್ತಾನೆ. ನಾವು ತಗೊಂಡ್ರೆ 100% ತಂದು ಬರುತ್ತೆ. ನೋಡಿ ವಿಚಾರ ಮಾಡಿ. ಅನ್ನ ಹಾಕಿದ ಮನೆಗೆ ಕಣ್ಣು ಯಾವತ್ತು ಹಾಕಂಗಿಲ್ಲ. ನಾವು ಕೆಲಸ ಇಲ್ದ ಅಡ್ಡಾಡುವಾಗ ನಮಗೆ 3 ಹೊತ್ತು ಊಟ ಕೊಟ್ಟ ಮನೆ ಮಗನ ಥರ ನೋಡ್ಯ ನಾವು. ಏನು ಬೇಕಾದ್ರೂ ನಾ ಈ ಸುಟ್ ಕೇಸ್ ಹೋಗಿ ಹಂಗೆ ಒಪ್ಸವ. ನೋಡಿ ವಿಕ್ರಮ, ನಮ್ಮ ಲೈಫ್ ಸೆಟ್ಲ್ ಆಗೋ ದೂರ ಸರಿ ಆ ಕಡೆ. ಈ ಸುಟ್ ಕೇಸ್ ಒಪ್ಸೇ ಬರ್ತಾನೆ ಹೋಗಿ ನಾವು. ಬ್ಯಾಡು. ಅಣ್ಣನ ಗಾಡಿನೂ ಇಲ್ಲಿ, ಅಣ್ಣನೂ ಇಲ್ಲ, ಯಾರೂ ಚಪ್ಪಲ್ ಕಾಣತಾವಲ್ಲ. ಅಣ್ಣನ ಚಪ್ಪಲ್ ಅಂತೂ ಅಲ್ಲಿವ ನೋಡೇ ಬಿಡ್ತೀನಪ್ಪ. ಯಾರು ಅಮ್ಮ ಬೇರೆ ಇಲ್ಲ ಮನ್ಯಾಗ. ಅತ್ತಿಗೆ ಎಂಥ ಕೆಲಸ ಮಾಡ್ತಾಳೆ ಆಕಿ. ಉಪ್ಪು ಅಣ್ಣ ತೋರ್ಸಾಕೊಂತ ಸಾಕ್ಷಿ ತಗೋತಂಗಪ್ಪ. ಸಾಕಿಷ್ಟು. ಹಲೋ, ಹಾಂ ಹೇಳಪ್ಪ. ಹೌದಾ? ಹಾಂ ಆತಳಪ್ಪ, ಆತಳ. ಟ್ಯಾಂಕ್ಸ್ ಬರಂದು ಅಲ್ಲಿ ಒಯ್ಕೊಳತ್ತ ನಮ್ಮ ಮಾಲಕ್ಕೆ ಒಯ್ಕೊಳತ್ತ. ನನಗೆ ಆಗ್ಬಿದ್ದ ಲಬಾ 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 ಅಂತ ಒಯ್ಕೊಳೋದಾಗೈತೆ ಅಂದ ಬಾಳೆ. ಹಾಂ ಇಡು. ನಮಸ್ಕಾರ ಬಿ, ನಮಸ್ಕಾರ. ಈ ಕಡೆ ಕೆಲಸ ಮಾಡತ್ತಿ? ನಮ್ಮ ಮನೇಲಿ ಸ್ವಲ್ಪ ಕೆಲಸ ಐತೆ, ಸ್ವಲ್ಪ ಮಾಡಿಕೊಡ್ಬ. ಮತ್ತು ಪಗಾರ ಕೊಡ್ತೀನಿ. ಯಾವ ಬರ್ತಿ? ಈಗ ಬಂದ್ಬಿಡಿ. ಈಗ ಬರ್ರಿ, ಈಗ ಬಾ ಬಾ. ಏನು ಮಾಡತ್ತೀನಿ? ಇಲ್ಲಿ ಯಾಕೆ ಕೆಲಸ ಮಾಡತ್ತೀನಿ? ನಮ್ಮ ಕಡೆ ಬರ್ತೀನಿ. ಏ ಕಿಟ್ಟಿ, ಇವನಲ್ಲಿ ಹಿಡ್ಕೊಂಬಂಡು ಡೀಲ್ ಕೊಟ್ಟಿವಲ್ಲ ಅವ್ರ ದೋಸ್ತಿವ. ಅವಂತರು
ರಾಹುಲ ರಾಹುಲ ಬಾ ಬಾ ಇಲ್ಲಿ ಬಾ ಸ್ವಲ್ಪ ಕೆಲಸ ಐತೆ ಬಾ ನಮ್ಮ ಹುಡುಗ ಬಂದನವಾ ಸ್ವಲ್ಪ ಲಾಲಿಪಾಪ್ ಗೀಲಿಪಾಪ್ ಕೊಡ್ಸಾತಿ ಏ ಇವ ನಮ್ಮ ಡೀಲ್ ಕೊಟ್ಟವಲ್ಲ ಮೊನ್ನೆ ಅವ್ರ ದೋಸ್ ಹತ್ತಿವ ಫಿಟ್ನೆಸ್ ಭಾಳ ಅದಾನ ಹುಡುಗ ದೋಸ್ತ ದೋಸ್ತ ಕಿಟ್ಟ ಹೊಡೆಯಲ್ಲ ಇವಾಗ ಭಾಳ ಹೊರಡ್ತಾನ ನೀವು ಹೊಡಿ ರಾಹುಲ ಜಾಡ್ತಾವ ಅವನು ಅಯ್ಯೋ ಬಿಡು ಬಾ ಅವನೇನು ಹುಚ್ಚರು ಮಾಡ್ಯಾರೇನ ನಿಮ್ನ ಹುಚ್ಚರು ಮಾಡಿ ಓಡ್ ಹೋಗ್ಯಾನ ಆಟ ಆಡಕತ್ತೀರಣ ನೋಡೋಣ ನಾನು ತಮ್ಮ ಇದ್ದಂಗೆ ಸರಿಯಾಗಿ ಮಾತಾಡೋಣ ಹೌದು ಇವ್ ನೋಡ್ರ ನಿನ್ ಪೋಸ್ ಕೊಡ್ತಾ ನೀನ್ ನೋಡ್ರ ಏನೇನೋ ಮಾತಾಡಕತ್ತಿಯಲ್ಲೋ ನಮಗೆ ಹೇಳತ್ತಾರಣ ಇವ್ರ ಇವನ್ನೆಲ್ಲ ಮುಗಿಸ್ಬಿಡೋಣ ನನ್ನ ಮಾತು ಕೇಳ ಕೆಲಸ ಮಾಡೋ ಕಿಟ್ಟಿ ನಮ್ಗೆ ಹೇಳತ್ತಾನ ಬಂದೇವ ನೋಡ ಎಷ್ಟು ಮಾತಾಡ್ತಾನೆ ನೋಡೋಣ ಆ ಥರ ತಿಳ್ಕೊಬೇಡ ನಾನು ನಿನ್ನ ತಮ್ಮ ಇದ್ದಂಗೆ ಓಹೋ ನಾವೆಲ್ಲ ನಿಮ್ಗೇನು ನಾವೇನು ನಾನು ನಮ್ಮನೇನು ಇಟ್ಕೊಂಡ್ರ ನೀವು ಅದೇನು ಹೇಳಕ್ ಹೋಗಬೇಡ ಆ ಸುಡ್ಗೆ ಸುಮ್ ತಂದು ಕೊಟ್ಟಿ ಸರಳ ಯಾಕಂದ್ರೆ ಅದ್ರಾಗ ಭಾರಿ ಇಂಪಾರ್ಟೆಂಟ್ ಐತಿ ಹಿಂಗ್ ರೊಕ್ಕ ಬೇಕಣ ಎಷ್ಟು ಬೇಕಾದ ಕೇಳಕ್ ಕೊಡ್ತಾನ ನೀ ಎಲ್ಲಾರ ಆ ಸುಟ್ಕೇಸ್ ತಂದು ಕೊಡ್ಲಿಕ್ಕಂದ್ರ ನೀನ್ ಈ ಮಣ್ಣಾಗ ಹೂತಾಕಕ್ಕ ನಿನ್ನ ಜೀವ ಸಿಗಬಾರ್ದ ಹಂಗ್ ಕಡ್ದಾಕ್ತಾನ ನೀನು ಸಾಯಿಸೋವರೆಗೂ ನಾನು ಕಡ್ಲಿಕ್ಕೆ ನಿಂತಿರ್ತಾನ ಆ ಸೂಟ್ಕೇಸು ಕೊಡಂಗಿಲ್ಲ ಆ ಸೂಟ್ಕೇಸ್ ಒಳಗೆ ಇದ್ರದ್ದು ಅಷ್ಟು ನಂದ ಈಗ ನಿನ್ ಮುಂದೆ ಅದನ ಏನ್ ಮಾಡ್ಕೋತಿ ಮಾಡ್ಕೋ ನಾ ರೆಡಿ ನೀ ರೆಡಿ ಅದೇನ ನನಗ ಇದ್ರ ಮಾತಾಡ್ಸಿ ಮಗ ಆಲ್ ದ ಬೆಸ್ಟ್ ಲವ್ ಯು ಬೇಬಿ ಸೂಟ್ಕೇಸ್ ಕೊಡಂಗಿಲ್ಲ ಏ ಸೂಟ್ಕೇಸ್ ಕೊಡ ಮಟ ಬಿಡ್ಬೇಡ್ರಿ ಅವಣ ಹಿಡ್ಕೋರಿ ಅವಣ ನನಗ ಗುರು ಅಷ್ಟೇ ನೋಡಣ ನೀ ನಾನು ಎಷ್ಟು ಹೊಡೆದ್ರು ಬಡಿದ್ರು ಒದ್ರು ನಾನು ನಿನಗೆ ಯಾವತ್ತೂ ತಿರುಗಿ ಬೀಳಂಗಿಲ್ಲಣ್ಣ ಯಾಕಂದ್ರೆ ನಿನ್ನ ನಿಯತ್ತಿಗೆ ನಾ ಯಾವತ್ತೂ ಮೋಸ ಮಾಡಂಗಿಲ್ಲಣ್ಣ ಕೊಡಿ ಅಣ್ಣ ಆಯ್ತು ನಂಬಿಕೆ ದ್ರೋಹಿ ಕೂಲ್ ಡೌನ್ ಅಣ್ಣ ಕೂಲ್ ಡೌನ್ ಇನ್ನೂ ಇದೆ ಆ ಪೊಲೀಸರ ಹತ್ರ ಸೂಟ್ ಕೇಸ್ ಕಳ್ತನ ಮಾಡ್ಕೊಂಡು ನಿನಗೆ ತಂದು ಒಪ್ಪಿಸ್ಬೇಕಂತ ನಿಮ್ಮ ಮನೆ ಮುಂದೆ ಬಂದಾಗ ಅಲ್ಲಿ ಒಂದು ಘಟನೆ ನಡೀತಾನ ಏನ್ಲ ಅದು ಪತ್ತು ಯಾಕೆ ಈ ರೀತಿ ಮಾಡಿದ್ಯಾ ಯಾಕಂತ ಏನದ ಫೋನ್ ಮಾಡು ಪದ್ಮ ಏನ್ ಕಡಿಮೆ ಮಾಡಿ ನೀ ಯಾಕೆ ಈ ರೀತಿ ಮಾಡಿಲ್ಲ ಅಲ್ಲ ಫೋನ್ ಎಬ್ಬಿಸ್ಬೇಡ ಅಲ್ಲೇ ಮಾತಾಡಿ ಪದ್ದು ಪದ್ಮ ಅಲ್ರಿ ಎಲ್ಲಿ ಕರ್ಕೊಂಡ್ ಬಂದ್ರಿ ನನ್ನ ನಡಿ ಪದ್ಮ ಇನ್ನ ಒಳಗ್ ಬಾಳ ಜೋರ್ ಆಯ್ತು ನಡಿ ಅಲ್ಲ ಯಾರ್ದು ಮನೆ ಬಾಳ ಈ ಮನೆ ನೋಡಕತ್ತೆ ಈ ಕಣ್ಣಿ ಕಲ್ತ್ಕೊಳ್ಳೋದು ಯಾರ್ದು ಮನೆ ಹೇಳ್ತಾನೆ ಬಾ ಅಯ್ಯೋ ಏನ್ ಹೇಳ್ತೀನಿ ಇಲ್ಲಿಂದ ನೋಡಿದ್ರೆ ಕಣ್ಣಿಗೆ ನಡಿ ಒಳಗ್ ನಡಿ ಇನ್ನೂ ಬಾಳ ಐತಿ ಸಾವಕಾಶ ಪತ್ತು ಎಡ್ವಿ ನಂಗೆ ನಂಬಕ್ಕೆ ಆಗಲ್ಲ
ನಂಗೆ ಮೈ ನೋಡಿ ಸಂತೋಷ ತಡ್ಕೊಳಕ್ಕೆ ಆಗೋದು. ಅಲ್ರಿ ಇವನ್ನೆಲ್ಲ ತೆಗಿಸ್ಬೇಕಿಲ್ಲ. ನೀವೇನು ನನಗೆ ಏನು ಈ ಒಟ್ಟಿ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗೋಲ್ದು. ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ರಿ ತಡ್ಕೊಂಡೇ ಇಲ್ವಾ? ನಿನ್ಗೋಸ್ಕರ ಏನ್ ಬೇಕಾದ್ ಮಾಡ್ತೀನಿ ಬಾ. ರೂಮ್ ನೋಡೋಂತೆ ಬಾ. ಹೌದಾ? ನನಗೋಸ್ಕರ ಸ್ಪೆಷಲ್ ರೂಮ್ ನೋಡು. ಅಯ್ಯೋ ಬಾ ಪದ್ಮ ನೋಡು ರೂಮ್ ಎಷ್ಟು ಚೆನ್ನಾಗಿ ಮನಿ. ನಂಗೆ ನಂಬಕ್ಕೆ ಆಗಲ್ತು. ಇಲ್ಲಿ ನಿಂತ್ಕೊಂಡ್ರ ಎಷ್ಟು ಚೆನ್ನಾಗಿ ಕಾಣ್ಬರಾಗ್ತದಲ್ರಿ. ಪದ್ಮ ನೋಡ್ ಪದ್ಮ ಇಲ್ಲಿದ್ರ ಇಡೀ ಜಂಪ್ಲೈನ್ ಕಾಣ್ಬೇಕ ಹಂಗ್ ಕಳ್ಸನ. ಹೌದಲ್ರಿ? ಖುಷಿ ಆಯ್ತಾನ? ಬಾ ಇನ್ನೂ ರೂಮ್ ಅದಾವ. ಹೌದಾ? ತೋರ್ಸ್ತೀನಿ ಬಾ. ರೂಮ್ ನೋಡಿದಲ್ಲ ಮ್ಯಾಲ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಲಮ್ಮ. ಟೆರೆಸ್? ಹಾ ನನಗೆ ಭಾಳ ಇಷ್ಟ ಟೆರೆಸ್ ಅಂದ್ರೆ. ಟೆರೆಸ್ ಮಳಿ ಬಂದಾಗಂತೂ ಟೆರೆಸ್ ಮ್ಯಾಗ ಇಷ್ಟು ಮಜಾ ಬರ್ತೈತಿ. ಅಪ್ಪ ಹೇಳಕ್ಕೆ ಆಗಂಗಿಲ್ಲ. ನನಗಂತೂ ತಡ್ಕೊಳಕ್ಕೆ ಆಗಲ್ತು. ಹಾ ಪದ್ಮ ನಡಿ. ನೋಡ್ರಿ ಎಷ್ಟು ಗಾಡಿ ಐತಿ. ಅಯ್ಯೋ ನನ್ನ ಕನಸೊಳಗೂ ಅನ್ಕೊಂಡಿರ್ಲಿಲ್ಲ ನೀವು ಈ ತರ ಮನೆ ಕಟ್ಟಿಸ್ತೀರಂತೇಳಿ. ಎಲ್ಲ ನಿನ್ಗೋಸ್ಕರ ತಂದು. ಹೌದಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ. ಅಯ್ಯೋ ನನ್ನ ರಾಜ. ಪದ್ಮ ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ನಿ ಆದ್ರೆ ನನಗೋಸ್ಕರ ಒಂದು ತಪ್ಪು ಮಾಡಿದ್ನಿ. ನಾನೇನ್ ತಪ್ಪು ಮಾಡಿದೆ? ಗೊತ್ತಿಲ್ಲ. ಅದೇನಂತ ಸಮಾಧಾನದಿಂದ ಹೇಳ್ರಿ. ಏನ್ ಮಾಡಿದ್ದೆ ನಾನು? ಏನ್ ತಪ್ಪು ಮಾಡಿದ್ರೆ ನಾನು? ಪದ್ಮ ನಿನ್ಗೋಸ್ಕರ 3 ಫ್ಲೋರ್ ಬಿಲ್ಡಿಂಗ್ ಕಟ್ಸೀನಿ, ಈ ಚಿನ್ನದ ಸರ ಮಾಡಿದ್ನಿ. ಆದ್ರೂ ನೀನ್ ಹೇಸಿಗೆ ತಿನ್ನು ಕೆಲಸ ಮಾಡಿದೆಲ್ಲ ಅದ ನನ್ನ ಮನ್ಸಿಗೆ ಭಾಳ ಬೇಜಾರಾತ್ ಪದ್ದು. ಅಲ್ಲ ನಾನು ಏನ್ ಮಾಡಿದೆ ಅದನ್ನಾದ್ರೂ ಹೇಳ್ರಿ. ಪದ್ಮ ನಾನು ನಿನ್ನ ಇಷ್ಟಪಟ್ರ ನೀ ಬ್ಯಾಡ್ದವ್ನ ಇಷ್ಟಪಡಾಕ್ತೀರ? ಅಮ್ಮ ಮಗ ನೀ ತಪ್ಪು ದಾರಿ ಹಿಡಿಯಾಗ್ತದೆ. ಇದು ಯಾರು ಬಂದಿಲ್ಲ ಅಲ್ಲೇ ಒಪ್ಪಿಸ್ತೀವಿ. ತಪ್ಪು ದಾರಿ ಹಿಡಿಯಾಕ ಹೋಗ್ಬೇಡ. ಅವ್ವ ಅವ್ವ ನೀ ಇದ್ದಾಗೂ ನಿನ್ನ ಮಾತು ಕೇಳಿಲ್ಲ. ಈಗ ನನ್ನ ಮದುವೆ ದೂರ ಆದ್ಮ್ಯಾಗಾದ್ರೂ ನಿನ್ನ ಮಾತು ಕೇಳ್ತಾನೆ. ಈ ವಸ್ತು ಅವ್ರಿಗೆ ಕೊಟ್ಟು ಬರ್ತಾನೆ. ಕಾನ್ಸ್ಟೇಬಲ್ ಮೊನ್ನೆ ಹೋಗಿದ್ದಲ್ಲ ಏನಾಯ್ತು ನಿಂದು ಕೇಸು? ಆದ್ರೆ ಸರ್ ಹುಡುಗ ಹುಡುಗಿ ಕೂಡಿ ಹೊಂಟಿದ್ರು ಸರ್ ಮಿರೇಜ. ತಲೆಗೆ ಇಬ್ಬರು ಹಚ್ಚಿದ್ರು ಈಗ ಹೋದ್ರೇಜ. ಆದ್ರೆ ಇನ್ನೂ ಆಗಿದಿಲ್ಲ ಸರ್ ಅವ್ರ ಮ್ಯಾರೇಜ. ಆದ್ರೆ ಖಾಲಿ ಆಗ್ಬಿಟ್ಟಿದ್ರು ಸರ್ ಅವ್ರ ಮೊಬೈಲ್ ರಿಚಾರ್ಜ. ಅಟ್ರಾಗ ಹೋಗಿ ಮಾಡ್ಬೇಕಂತ ಮಾಡೀನ್ರಿ ಸರ್ ಲಾಠಿ ಚಾರ್ಜ. ಮತ್ತೇನಾಯ್ತು? ಸರ್ ಅವನ ಕೊಟ್ಟು ಕಳಿಸ್ಬಿಟ್ರಿ ಅವನ ಗೊತ್ತಾರ್ಜ. ಸರ ನಾ ತಪ್ಪು ಭಾಳ ಮಾಡೀನ್ರಿ. ನಿಮ್ಮ ಕೈಲೂರು ಸುಟ್ಕೇಸನ್ನ ನಾನೇ ಕಳ್ತನ ಮಾಡೀನ್ರಿ. ಅರೆಸ್ಟ್ ಮಾಡ್ರಿ. ನೋಡ್ತಮ್ಮ ಪ್ರತಿದಿನ ಹೋಗಿ ನೋಡು ಅಗ್ನಿ ಸಾಕ್ಷಿ. ನಿನ್ನ ಮದುವೆ ಆಗದಿದ್ರ ಕಮಲಾಕ್ಷಿ ನಾನೇ ಸ್ವತಃ ಬಂದು ಹೇಳ್ತೀನಿ ಕೋರ್ಟಿನಲ್ಲಿ ಸಾಕ್ಷಿ. ಇದಕ್ಕೂ ಒಪ್ಪದಿದ್ರ ತಿಳ್ಕೊ ಕೊರಳಲ್ಲಿ ಹಾಕೊಂಡು ಜಪ ಮಾಡ ರುದ್ರಾಕ್ಷಿ. ಹೌದು ಸರ್. ನಾನು ನಿನ್ನ ಅರೆಸ್ಟ್ ಮಾಡಲ್ಲ. ನೀ ತಪ್ಪು ಮಾಡಿಲ್ಲ, ನಾನು ನಿನ್ನ ಅರೆಸ್ಟ್ ಮಾಡಲ್ಲ. ಇಲ್ರಿ ಸರ, ನಿಮ್ಮ ಸೂಟ್ಕೇಸ್ ನಾನೇ ಕಳ್ತನ ಮಾಡೀನ್ರಿ. ಅರೆಸ್ಟ್ ಮಾಡ್ರಿ. ಆ ಸೂಟ್ ಕೇಸ್ ಒಳಗೆ ಏನಾಯ್ತು ಅಂತೇಳಿ ನಿನಗೇನು ಗೊತ್ತೈತಿ? ಯಾಕೆ ನಗಾತ್ರಿ ಸರ? ಆ ಸೂಟ್ಕೇಸ್ ಒಳಗೆ ಏನೈತ್ರಿ? ಏ ಅಪ್ಪಿ, ನಿನ್ ಬಗ್ಗೆ ರಾಜು ಎಲ್ಲ ಹೇಳೋಣ.
ಚೆನ್ನಾಗಿ ಓದಿ ನಿನ್ನ ಆಸೆ ಕನಸುಗಳನ್ನ ಈಡೇರಿಸ್ಕೊ. ಹೋಗು, ನಾನು ನಿನ್ನ ಅರೆಸ್ಟ್ ಮಾಡೋದು. ಸರ, ನನಗೊಂದು ಕೊನೆ ಆಸೆ ಐತ್ರಿ. ನನ್ನ ಜೀವನ ಮುಗಿಕೊಡೋದ ಈಡೇರಿಸ್ಕೊಡಿ. ಸರಿ ಆಯ್ತಪ್ಪ. ಯಾವ್ದಪ್ಪ ನಿನ್ನ ಆಸೆ? ಮುಖ್ಯಮಂತ್ರಿ ಆಗ್ಬೇಕಂತ ಮಾಡ್ಯ, ಪ್ರಧಾನಮಂತ್ರಿ ಆಗ್ಬೇಕಂತ ಮಾಡ್ಯ? ಸಾಹೇಬ್ರ ಏನ್ ಆಸೆ ಐತ್ರಿ ನಿಮ್ಗೆ? ಏನಪ್ಪ ನಿನ್ ಕಡೆ ಆಸೆ? ನನ್ನ ಜೊತೆ ಬನ್ರಿ ಸರ್. ಕಾನ್ಸ್ಟೇಬಲ್ ಸರ್, ಸೂಟ್ ಕೇಸ್ ತಗೋ. ಸರ್ ನಾ ಸ್ಟೇಷನ್ ಮೆಟ್ಲತ್ತಾಕು ಇವನ ಕಾರಣ ರೀ, ನನ್ನ ತಾಯಿ ಸಾಯಕ್ಕೂ ಇವನ ಕಾರಣ ರೀ. ನನಗಾದ ಮೋಸ ಇನ್ನು ಯಾವತ್ತೂ ಯಾರಿಗೆ ಆಗ್ಬಾರ್ದ್ರಿ. ಇದ ಕೊನೆ ರೀ ಸರ. ಸುಖೇಶ್ ನಾ ಮಾದೇವನ್ ಕೊಟ್ಟು ಅಲ್ಲಿಂದ ಹಿಂತಿರುಗಿ ಬಂದ್ಬಿಡು. ಎಲ್ಲಿ ನೋಡ್ರು ಪದ್ದುನ ಕಾಣಕತ್ತೇಳಲ್ಲೋ. ಪದ್ಮ, ನಾನು ಅನ್ಕೊಂಡು ನನ್ನ ಕಣ್ಣು ಮುಂದೆ ಬತ್ತಲ್ಲ. ನಾವು ಕಂಡಿಟ್ಟ ನಾವು ಎಲ್ರಿಗೂ ಹಿಡಿದು ನಾನು ಮೋಸ ಮಾಡ್ತೀನಿ, ನನಗ ಮೋಸ ಮಾಡ್ಬಿಟ್ರಲ್ಲ. ಸಿಗ್ಲಿ ಅವ ನನ್ನ ಮಗ, ನನಗೆ ಮೋಸ ಮಾಡ್ಬಿಟ್ರಲ್ಲ. ಹೇಳಿ ಸರ್. ಕನ್ಫರ್ಮ್ ಆಗೈತಿ. ಅಲ್ಲಿ ರೋಡಿಗಳ ಅಡ್ಡಿ ಬರತ್ತ, ಅಲ್ಲಿ ಒಂದ ಬೇಕ ಸಿಪಿಐನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸರ್ ಆಯ್ತು ಸರ್, ನಮ್ಮಲ್ಲಿ ಒಬ್ಬ ಬಕ್ರಾದನ್ ಸರ್. ಓಕೆ ಸರ್, ಅದಕ್ಕೆ ಹೇಳಿ ಮಾಡಿದಾಗಿದೆ ಸರ್. ಓಕೆ ಸರ್, ಓಕೆ. ಕಾನ್ಸ್ಟೇಬಲ್ ಕಲ್ ತೊಗೊಂಬರ್ಬೇಕು. ಹೋಗಿ ನೋಡಿ ಸಿಪಿಐ, ರಾಮದುರ್ಗಲ್ಲಿ ಮದೇವಪ್ಪನ ರೌಡಿ ಭಾಳ ಟಾರ್ಚರ್ ಕೊಡ್ತಾ ಇದ್ದಾನೆ. ಅದೇ ಜನರ ಮುಂದೆ ಅವ್ನಿಗೆ ಅವಮಾನ ಆಗುವಾಗ ಮಾಡ್ಬೇಕು ನಾವು. ಓಕೆ ಸರ್. ಎಲ್ಲಿ ಸಾಹೇಬ ಕಲ್ ತೊಗೊಂಬಾರ್ತಂದ್ರೆ ಒಂದು ಡಜನ್ ಭಾಳ ಏನಾರು ತೊಗೊಂಬ ಅಂದ್ರೆ ಹೊಟ್ಟೆ ಹಸಿ ತಿನ್ನಾಕಿದ್ರೆ ನನಗೊಂದು ಎರಡು ಬರ್ತಿದ್ವಿ. ಏನು ಮರ ಎಲ್ಲಿ ಸಾಹೇಬ? ನೋಡಿ ಸಿಪಿಐ, ಇದು ಒಳಗೆ ಕಲ್ಲಿದ್ದು ನಮಗೆ ನಿನಗೆ ಮಾತ್ರ ಗೊತ್ತು. ಇಲ್ಲಿ ಬೇರೆಯವ್ರಿಗೆ ಯಾರಿಗೆ ಗೊತ್ತಾಗಬಾರ್ದು. ಇದ್ರೊಳಗೆ ಹಣ ಚಿನ್ನ ಎಲ್ಲ ಐತೆ ನಂಬಿಸ್ಬಿಡ್ತು. ಓಕೆ ಓಕೆ ಸರ್. ಓಕೆ. ಹಲೋ, ರಾಮದುರ್ಗದಲ್ಲಿ ನಾನು ಸೀಟ್ ಫಿಕ್ಸ್ ಆಗೈತಿ. ಒಟ್ಟು ಹೆಂಗಾರು ಮಾಡಿ ನಾನು ಗೆಲ್ಲಿಸ್ಬೇಕು. MLA ಸಾಹೇಬ್ರೆ,
ನೋಡ ಮೇಲೆ ರಾಮದುರ್ನ್ಯಾಗ ಎಲೆಕ್ಷನ್ ಮಾಡಕ ಬಿಡಂಗಿಲ್ಲ. ಅದ್ ನಂದ ಸಾಮ್ರಾಜ್ಯ. ನೋಡ ಅವ್ ಯಾವ ಹೊಸ್ತಾಗಿ ಪೊಲೀಸ್ ಅಪ್ಪ ಬಂದಾನತ್ತ, ನಮ್ಮ ಹುಡುಗರಿಗೆ ಭಾಳ ಕಿರಿಕಿರಿ ಮಾಡಕತ್ತಾನತ್ತ. ನಿನ್ನೂ ಕೊಂದಾಕ್ತನ, ಅವನು ಕೊಂದಾಕ್ತನ. ಬೇಗ ಟ್ರಾನ್ಸ್ಫರ್ ಮಾಡವಣ. ಏನ್ ಸರ್ ಬರಾಕ್ ಹೇಳಿದ್ರಂತ? ಹಿಡ್ಕೊಂಡ್ ನಿಲ್ರು ಅಣ್ಣ, ಬರಾಕತ್ತೇನೆ. ಆ ಸುಖೇಸಲ್ಲಿ ಬಂಗಾರು ಮತ್ತು ರೊಕ್ಕ ಐತಿ, ಅದನ್ನ ಕಳೆದ್ರೆ ನಿನ್ನ ಉಳ್ಸಂಗಿಲ್ಲ, ಉಳ್ಸಂಗಿಲ್ಲ. ಓಕೆ ಸರ್, ಓಕೆ. ಏನೆಲ್ಲ ಸಾಬ್ರೆ ನಗ್ತಾ ಇದ್ದೀರಾ? ನಗ್ರಿ ನಗ್ರಿ, ಮತ್ತೆ ಬರ್ತೇನೆ. ಹಾ ಪದ್ದು, ಆ ಪೊಲೀಸ್ ಅಪ್ಪನ ಕಡೆ ಒಂದು ಸುಡ್ಕೇಸ್ ಐತಿ, ಅದೇನಾರು ನಮಗೆ ಸಿಕ್ಕ್ರ ನಮ್ಮ ಲೈಫ್ ಚೇಂಜ್ ನೋಡ. ಪದ್ದು ಬರಾಕತ್ತ ನೋಡ ಪದ್ಮ.